67ನೇ ಸಾಲಿನಲ್ಲಿ 1ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಸದರಿಯವರ ಶಾಲಾ ದಾಖಲಾತಿ ಸಂಖ್ಯೆ 36667 ದಿನಾಂಕ 26/5/66 ಆಗಿರುತ್ತದೆ ಹಾಗೂ ಇವರ ಜಾತಿ ದೀವರು ಎಂದು ಶಾಲಾ ದಾಖಲೆಯಲ್ಲಿ ನಮೂದು ಆಗಿರುತ್ತದೆ ಹಾಗೂ ಇವರ ಜನನ ದಿನಾಂಕ 24/8/59 ಆಗಿರುತ್ತದೆ ಎಂದು ದೃಢೀಕರಿಸುತ್ತೇನೆ. ಇದೊಂದು ಉದಾಹರಣೆ ಅಷ್ಟೇ. ಈ ರೀತಿಯ ದಾಖಲೆಗಳು ನಮಗೆ ಬೇಕಾಗ್ತವೆ. ಬಂಧುಗಳೇ, ಈಗ ಒಟ್ಟಾರೆ ಈ ಒಂದು ಸಭಾಂಗಣದ ಈಗ ಬಹಳಷ್ಟು ಹಿರಿಯರು ಎಲ್ಲರೂ ಮಾತಾಡಿದ ನಂತರದಲ್ಲಿ ಒಂದು ಘೋಷಣೆಯನ್ನು ನಾವು ಹೊರಡಿಸೋಣ ಈ ಸಭೆಯ ಸಮಾಲೋಚನೆ ಮೂಲಕ. ದೀವರಾಗಿ ಹುಟ್ಟಿರುವ ನಾವು ಇಂದು ಸಮಾಲೋಚನೆ ನಡೆಸಿ ತೆಗೆದುಕೊಂಡ ನಿರ್ಣಯ ಏನೆಂದರೆ, ನಾವು ಮುಂದೆ ನಮ್ಮ ದಾಖಲೆಗಳಲ್ಲಿಯೂ ಎಲ್ಲ ಬಗೆಯ ದಾಖಲೆಗಳಲ್ಲಿಯೂ ದೀವರಾಗಿಯೇ ಮುಂದುವರಿಯಲು ನಿರ್ಣಯಿಸಿರುತ್ತೇವೆ. ಸರಿನಾ? ಇಷ್ಟು ನಾವು ಘೋಷಣೆ ಮಾಡಿದ ಮೇಲೆ ಇದಕ್ಕೆ ಬೇಕಾದಂತಹ ತಾಂತ್ರಿಕವಾದ ವಿಷಯಗಳನ್ನು, ಕಾನೂನಾತ್ಮಕ ವಿಷಯಗಳನ್ನು ನಾವು ಖಂಡಿತವಾಗಿಯೂ ಎಲ್ಲ ಸೇರಿ ಇದಕ್ಕೆ ಸೂಕ್ತವಾದ ರೀತಿಯಲ್ಲಿ ಹಲವಾರು ಹಂತದಲ್ಲಾಗಬೇಕು. ಹೋರಾಟಗಳ ಹಂತದಲ್ಲಾಗಬೇಕು. ಈಗ ಒಂದೇ ಸಂಘಟನೆ ಹೋಗಿ ಒಂದು ಮನವಿ ಕೊಟ್ಟರೆ ಅದನ್ನು ಇದು ಯಾವುದೋ ಒಂದು ಸಂಘಟನೆ ಅಂತ ಪಕ್ಕಕ್ಕೆ ಇಡ್ಬೋದು. ಆದರೆ ಈಗಾಗಲೇ ನಾವು ಒಂದು 10-15-20 ಸಂಘಟನೆ ಇದೀವಲ್ಲ, ಎಲ್ಲರೂ ಒಂದೇ ಮನವಿನ 10-20 ಸಂಘಟನೆ ಹೆಸರು ಕೊಡೋಣ. ಎಲ್ಲರೂ ಬೆಂಗಳೂರಿಗೆ ಹೋಗೋಣ, ಎಲ್ಲರೂ ಬ್ಯಾಕ್ವರ್ಡ್ ಕಮಿಷನ್ಗೆ ಹೋಗೋಣ, ಎಲ್ಲರೂ CMಗೆ ಹೋಗೋಣ. ಇದು ಸಾಧ್ಯ ಇದೆ. ಹಾಗೆಯೇ ಈ ರೀತಿಯ ಒತ್ತಡ ಬಂದಾಗ ನಮ್ಮ ಮಂತ್ರಿಗಳು, ಶಾಸಕರು ಕೂಡ ನಮ್ಮ ಜೊತೆಗೆ ಸೇರಿಸ್ತಾರೆ. ನಾವು ಅವ್ರ ಬಗ್ಗೆ ಒಂದು ಹೇಳಲೇಬೇಕು. ಕಳೆದ ಜಾತಿ ಅಭಿಯಾನದ ಸಂದರ್ಭದಲ್ಲಿ ಸುಮ್ಮನೆ ಯೋಚನೆ ಮಾಡಿ, ಅಷ್ಟೆಲ್ಲ ನಾವು ಮಾಡ್ತಾ ಇದ್ದಾಗ ಯಾರಾದರೂ ಒಬ್ಬ ಶಾಸಕರು, ಮಂತ್ರಿ ಯಾರು ಇಲ್ಲ ನಾವು ಈಡಿಗ್ರ ಅಂತಲೇ ಹೋದ್ರೆ ನಮಗೆ ಲಾಭ ಅಂತ ಹೇಳಿದರೆ ನಮ್ಮ ಅಭಿಯಾನ ಅರ್ಧ ನಷ್ಟ ಆಗ್ತಾಯಿತ್ತು, ಹೊಡ್ತಾ ಆಗ್ತಾಯಿತ್ತು. ಅದು ಹೇಳಿಲ್ಲ ಅಂತಂದರೆ ಅದು ನಮ್ಮ ದೀವರು ಸಮುದಾಯ ಕ್ರಿಯೇಟ್ ಮಾಡಿ ಅಂತ ಒತ್ತಡ, ಮತ್ತು ಅವರು ಕೂಡ ಸ್ವಲ್ಪ ವಿವೇಕ ಇದ್ದವರಂತ ನಾವು ನೋಡಬೇಕಾಗುತ್ತೆ. ಹಾಗಾಗಿ ಮುಂದಿನ ಹಂತದಲ್ಲೂ ಕೂಡ ಅವರು ನಮ್ಮ ಜೊತೆಗಿರ್ತಾರೆ ಅಂತ ಆಶಿಸ್ತಾ ಅದನ್ನು ಮಾಡೋಣ. ಇದಕ್ಕೆ ಕಾಂಕ್ರೀಟಾಗಿ ಕೆಲವು ಮಾಡಬೇಕಾಗುತ್ತೆ. ಈಗಾಗಲೇ ಕುಮಾರಸ್ವಾಮಿ ವಕೀಲರು ಹೇಳಿದ್ರಲ್ಲ, ಕಲಬುರಗಿಯಲ್ಲಿ ಗೊಂಡ, ರಾಜಗೊಂಡ, 2 ಬುಡಕಟ್ಟು, ಕುರುಬರೆಲ್ಲ ಗೊಂಡ ಸರ್ಟಿಫಿಕೇಟ್ ತಗೊಂಡಿದ್ದರು. ಅವ್ರಿಗೆ ಸಮಸ್ಯೆ ಆಗಿರೋ ಕಾರಣಕ್ಕೆ ಅವರು ವಿಧಾನಸಭೆಯಲ್ಲಿ ಸಭೆ ಮಾಡಿಸಿ ಒಂದು ತೀರ್ಮಾನ ತಗೊಂಡ್ರು, ಕೊಂಡ ಮತ್ತು ಕುರುಬ ಸಿನಾನಿಮ್ಸ್ ಅಂತ. ಸೊ ಇದಕ್ಕೆ ಕಾನೂನಾತ್ಮಕವಾಗಿ ಅವಕಾಶ ಇದೆ. ಅದನ್ನು ನಾವು ಮಾಡಿಕೊಂಡ್ರೆ ನಾವು ಈಡಿಗರಾಗಿದ್ದವರು ನಮ್ಮ ಮಕ್ಕಳಿಗೆ ದೀವರು ಅಂತಲೂ ಶಾಲಾ ದಾಖಲನ ಮಾಡಿಸೋದಕ್ಕೆ ಯಾವುದೇ ಮುಂದೆ ತೊಂದರೆ ಆಗೋದಿಲ್ಲ. ಹಾಗಾಗಿ ಕಾನೂನಾತ್ಮಕವಾಗಿರುವ ತೊಡಕು ನಿವಾರಣೆ ಆಗುತ್ತೆ. ಅದಕ್ಕೆ ನಾವು ಒಂದು ಆದೇಶವನ್ನು ಹೊರಡಿಸುವ ರೀತಿಯಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡೋಣ. ಇಷ್ಟು ಇವತ್ತಿನ ಒಂದು ನಿರ್ಣಯ ಅಂತ ಅಂದ್ಕೊಳ್ತೀವಿ. ತುಂಬ ಎಂಥೂಸಿಯಾಸ್ಟಿಕ್ ಆಗಿ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ಬಟ್ಟೆಮಲ್ಲಪ್ಪ ಧೀರದೀವರು ಸಂಘ ಇದೆ, ಅವರು ಬಹಳ ಉತ್ಸಾಹದಿಂದ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇವರು ಎಲ್ಲರೂ ಕೂಡ ಸಂಘಟನಾ ಮಟ್ಟದಲ್ಲಿ ಆಯಾ ಪ್ರದೇಶದ ಯಾವ ವ್ಯಾಪ್ತಿ ಇದೆ ಆ ವ್ಯಾಪ್ತಿಯಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಬೇಕು. ಅದನ್ನು ನಾವೆಲ್ಲರೂ ಕೋಆರ್ಡಿನೇಷನ್ ಮಾಡಿಕೊಂಡು ಹೇಗೆ ಒತ್ತಡ ತರೋಣ, ಯಾವ ರೀತಿ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸೋಣ. ಇನ್ನು ನಾವು ಬೆಂಗಳೂರು, ದೆಹಲಿ ಮಟ್ಟಕ್ಕೂ ಕೂಡ ನಾವೆಲ್ಲ ಕೂಡ ಕೆಲಸ ಮಾಡಬೇಕಾಗುತ್ತೆ. ಅದರ ಬಗ್ಗೆ ಕೂಡ ಎಲ್ಲರೂ ಯೋಚನೆ ಮಾಡಿಕೊಂಡು ಮುಂದೆ ಹೋಗೋಣ ಅನ್ನೋದು ಒಂದು ಪ್ರಸ್ತಾಪ. ಇದರ ಸಂಬಂಧಪಟ್ಟಂಗೆ ನಿಮಗೆ ಇನ್ನಷ್ಟು ಸಲಹೆಗಳು ಹೀಗೆ ಮಾಡ್ಬೋದು ಅಂತ ಇದ್ರೆ ದಯವಿಟ್ಟು ತಿಳಿಸಿ. 3ನೇದು, ಸೊರಬದಲ್ಲಿ ಎಷ್ಟರ ಮಟ್ಟಕ್ಕೆ ನಮ್ಮ ಪುಟ್ಟಸ್ವಾಮಿ ಸರ್ ಅವರ ಮತ್ತು ರಾಜಪ್ಪ ಮಾಸ್ತರ್ ನೇತೃತ್ವದಲ್ಲಿ ಅಂದರೆ ಹಳ್ಳಿ ಹೋಗಿ ಸಭೆಗಳನ್ನು ಮಾಡಿದ್ದಾರೆ. ಆ ಎಲ್ಲ ಹಳ್ಳಿಗಳಲ್ಲೂ ಕೂಡ ದೀವರು ಬಳಗಗಳನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಹಳ್ಳಿ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಗ್ರಾಮ ಪಂಚಾಯತ್ಗೆ ದೀವರು ಬಳಗ ಅಂತ ಒಂದು ಕ್ರಿಯೇಟ್ ಆದರೆ ಅದು ಇಡೀ ಜಿಲ್ಲೆಯನ್ನು ವ್ಯಾಪಿಸ್ಕೊಂಡ್ರೆ ಪರಿಣಾಮವನ್ನು ಯೋಚನೆ ಇದನ್ನು ಮಾಡ್ಬೋದಾ? ಕೆಲವು ಹಳ್ಳಿಗಳಲ್ಲಿ ಈಗಾಗಲೇ ದೀವರ ಗ್ರಾಮಾಭಿವೃದ್ಧಿ ಸಮಿತಿ ಅಂತ ಅಸ್ತಿತ್ವದಲ್ಲಿ ಅವುಗಳಿಗೆ ಜವಾಬ್ದಾರಿ ಕೊಡುವುದು ಅಥವಾ ಹೊಸದಾಗಿ ದೀವರ ಬಳಗ ಅದು ಅವರ ಕ್ರಿಯೇಟಿವಿಟಿ ಮಾಡಿರೋ ಜೊತೆಗೆ ಖಂಡಿತ. ಈಗ ಆಲ್ರೆಡಿ ಅವ್ರು ಇದ್ದೀರಿ, ನೀವು ಅದನ್ನೇ ಹೇಳ್ಬಿಟ್ಟು ದೀವರ ಅಲ್ಲ ದೀವರು ಅಂತ ಅವ್ರು ಕೇಳಬೇಕು ಅಷ್ಟೇ. ದೀವರ ಅಂತ ಬಳಸ್ಬಿಟ್ಟು ದೀವರು ಅಂತ ಮಾಡ್ಬೋದು. ಸೊ ದೀವರು ಬಳಗ, ದೀವರು ಗ್ರಾಮ